ಈ ಮನೆಯವ್ರಿಗೆ ಒಳ್ಳೇದಾಗ್ಬೇಕಂದ್ರೆ ನೀನು ಈ ಫೀಲ್ಡಿಂದ ಹೊರಗಡೆ ಬರಬೇಕು. ಆಗತ್ತೆ ನಿನ್ನ ಕೈಲಿ. ತಿದ್ಕೊಳ್ಳೋಕೆ ಇನ್ನೂ ಸಮಯ ಇದೆ ಗುಂಡ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಸಾಕ್ಷಿ ಹೇಳಿದೆಲ್ಲ ನೆನ್ಪಿದೆ ತಾನೆ? ಹ್ಞೂ ಅಕ್ಕ. ಅತ್ತೆ ಬದಲು ನಾನು ಒಳ್ಳೆ ಸೇವೆ ಮಾಡ್ತೀನಿ ಬಾ. ಅತ್ತೆ ಅತ್ತೆ ಅರೆ ನೀವೇಗಿರಪ್ಪ ಇನ್ನಿ? ಅದು ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ಒಳ್ಳೆ ಸೇವೆ ಮಾಡೋದಕ್ಕೆ. ಅದಕ್ಕೆ ಅತ್ತೆ ನಾವು ತಕ್ಷಣ ಓಡ್ ಬಂದ್ವಿ. ನೀವ್ ಈ ಏಜಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಹರಕೆ ಮಾಡ್ಬೇಡಿ ಅತ್ತೆ. ನೀವು ಸೇವೆ ಮಾಡ್ಬೇಕು ಅಂತ ಹರಕೆ ಒತ್ಕೊಂಡಿದ್ರು, ಆದ್ರೆ ನೀವೇ ಮಾಡ್ಬೇಕಂತ ಏನೂ ಇಲ್ವಲ್ಲ. ನಿಮ್ ಹೆಸರಲ್ಲಿ ಬೇರೆಯವರು ಮಾಡ್ಬೋದು. ಹೌದತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ. ನಿಮ್ ಪರವಾಗಿ ನಾನು ಒಳ್ಳೆ ಸೇವೆ ಮಾಡ್ತೀನಿ. ಅದ್ರ ಅಗತ್ಯ ಇಲ್ಲಮ್ಮ. ಯಾಕೆ ಅರ್ಚಕ್ರೆ, ಓಲ್ಡ್ ಸೇವೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಡ್ತಾ? ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿಲ್ಲಮ್ಮ, ಮುಗಿದೋಯ್ತು. ಅಯ್ಯೋ ಅತ್ತೆ, ನೀವಿಷ್ಟು ದೊಡ್ಡ ದೇವಸ್ಥಾನ ಸುತ್ತ 3 ಸುತ್ತು ಉಳ್ ಸೇವೆ ಮಾಡಿದ್ರ? ಅತ್ತೆ ನಿಮ್ಗೆ ಹುಷಾರಿಲ್ವಲ್ಲ, ನೀವ್ ಯಾಕೆ ಮಾಡಕ್ ಹೋದ್ರಿ? ಮುಂಚೆನೆ ಹೇಳಿದಿದ್ರೆ ಇವಳು ಮಾಡ್ತಿರ್ಲಿಲ್ವಾ? ನೀವೇನು ಆತಂಕ ಪಡ್ಕೋಬೇಡಿ. ಅವ್ರ ಸೇವೆನ ಅವ್ರ ಸೊಸೆ ಮಾಡಿ ಮುಗಿಸ್ಬಿಟ್ರು. ಏನ್ ಸೊಸೆನಾ? ಅಲ್ಲಿ ಬರ್ತಿದ್ದಾರೆ ನೋಡಿ. ಪ್ರತಿಯೊಂದು ಅತ್ತೆಗೂ ಭಗವಂತ ಇಂಥ ಸೊಸೆಯನ್ನ ಕರುಣಿಸ್ಬೇಕು. ಹಿರಿಯರ ಬಗ್ಗೆ ಅದೇನು ಭಕ್ತಿ, ಏನು ಗೌರವ. ಈಗಿನ ಕಾಲದಲ್ಲಿ ಇಂಥ ಹೆಣ್ಮಗಳು ನೋಡೋದು ಬೇಸಿಗೆ ಕಾಲದಲ್ಲಿ ಮಳೆ ಬಂದಷ್ಟೇ ಅಪರೂಪ. ನಾನು ಬರ್ತೀನಮ್ಮ. ಜಯಮ್ಮ, ನಿಂದು ಪೂಜೆ ಎಲ್ಲ ಆಗಿದ್ರೆ ಬಾ ಮನೆ ಮಾಡು. ಹೌದಮ್ಮ, ತುಂಬಾ ಬಿಸಿಲಿದೆ. ನೀವು ಗುಂಡನ ಜೊತೆ ಬೈಕಲ್ಲಿ ಹೋಗ್ಬಿಡಿ. ಬೈಕಲ್ಲಿ ಹೋಗೋ ಕರ್ಮ ಅವ್ರಿಗೇನು? ಅವ್ರ ಸೊಸೆಂದ್ರು ಅಂತ ನಾವಿದೀವಿ. ಅವ್ರನ್ನ ಹೇಗ್ ಸುರಕ್ಷಿತವಾಗಿ ಮನೆ ಕರ್ಕೊಂಡೋಗ್ಬೇಕಂತ ನಮಗ್ ಗೊತ್ತು. ಅತ್ತೆ ನೀವು ಬನ್ನಿ ಅತ್ತೆ. ಸಾಕ್ಷಿ ಆಟೋ ಇದೆ, ಸಣ್ಣಗ್ ಮನೆಗೆ ಹೋಗ್ಬೋದು. ಬನ್ನಿ ಅತ್ತೆ, ಬನ್ನಿ. ಬೆತ್ತಳ ಬಾ ಹೋಗೋಣ. ಇನ್ನು ಮನೆ ಡ್ರಾಪ್ ಮಾಡಿ ಆಮೇಲೆ ಗ್ಯಾರೇಜ್ ಹೋಗ್ತೀನಿ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದೇ ಸ್ವಲ್ಪ ಟೈಮ್ ಬೇಕು. ಸರಿ, ನೀನು ಹೊರಡು. ಅದು ನೀನೇ ಹೋಗ್ತೀಯ? ಬಂದೋಳಿಗೆ ವಾಪಸ್ ಹೋಗೋದು ಗೊತ್ತಿಲ್ವಾ? ನೀವು ಹೋಗಪ್ಪ, ನಾಯಕನ ಚಾಕ್ರಿ. ಬೆತ್ತಳ, ಏಯ್ ಬೆತ್ತ. ಇನ್ನು 3 ದಿವಸದಲ್ಲಿ ಪಾರ್ಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ ರ್ಯಾಲಿ ಮಾಡೋದಕ್ಕೆ ಅಂತ ದುರ್ಗಕ್ಕೆ. ನೆನಪಿದೆ ತಾನೆ? ನಾಯ್ಕ್ರೆ, ದುರ್ಗದ ಎಂಟ್ರಿಯಿಂದ ರ್ಯಾಲಿ ನಡೆಯೋ ಜಾಗದವರೆಗೂ ಎಲ್ಲ ರೋಡಲ್ಲೂ ಫ್ಲೆಕ್ಸ್ ಹಾಕ್ಸಿದ್ದೀವಿ. ಕಾರ್ಯಕರ್ತರ ಮೂಲಕ ಪ್ರತಿ ಮನೆಗೂ ರ್ಯಾಲಿ ಬಗ್ಗೆ ಕಾಂಪ್ಲೇಂಟ್ಸ್ ಹಂಚಿದ್ದೀವಿ ನಾಯಕರೇ. ಕಡಿಮೆ ಅಂದರೂ 3 ಲಕ್ಷ ಜನ ಬರ್ತಾರೆ. ಹೆಂಗಸರಿಗೆ 400, ಗಂಡಸರಿಗೆ 500, ವಾಟರ್ ಬಾಟ್ಲಿಂದ ಎಣ್ಣೆ ಬಾಟ್ಲ್ವರೆಗೂ ಪಿಕಪ್ ಟ್ರಾಪು ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀವಿ ನಾಯ್ಕ್ರೆ. ಎಣ್ಣೆ ಬಾಟ್ಲಿ ಎಲ್ಲ ರ್ಯಾಲಿ ಮುಗಿದ್ಮೇಲೆ ಕುಡಿ, ಇಲ್ಲಾಂದ್ರೆ ಕುಡಿದು ಕೂತ್ಕೊಂಡ್ಬಿಡ್ತಾರೆ. ಹಾಂ, ಏಯ್ ಎಲ್ಲ ನಡೆಯೋ ತನಕ ಕಂತೆ ಕಾಯ್ತಾ ಇದ್ರು ದಂಡ ಪೇಟೆ. ಅಲ್ಲ, ಒಂದು ಸಣ್ಣ ಕೆಲಸ ನಿಮ್ಮ ಯೋಗ್ಯತೆ ಮಾಡೋಕ್ಕಾಗಲ್ಲ. ನಾನೀಗ ಬಂದ್ಬಿಟ್ಟು ಚಮನ ಬಂದ್ಬಿಡ್ತೀನಿ ನನ್ನ ಮಕ್ಕಳ. ಇಡ್ರಪ್ಪ. ಏನಾಯ್ತು ನಾಯಕ್ರೆ? ಆ ಗೋಡನ್ಲಿದ್ದು ನಮ್ಮ ಕಾರು ಕಳ್ತನ ಆಗಿದೆ. 500 ವರ್ಷಗಳ ಹಿಂದಿನ ಪಂಚಲೋಹದ ವಿಗ್ರಹ ಇಟ್ಟಿದ್ದಳು. ಆ ಫಾರಿನ್ ಅವನಿಗೆ ಮಾರೋದಕ್ಕೆ ಅಂತ 10 ಕೋಟಿ ಡೀಲ್ ಮಾತಾಡಿದ್ರಲ್ಲ ನಾಯಕರೇ ಅವನ ಜೊತೆ. ಆ ಕಾರನ್ನೇ ಯಾರೋ ಎತ್ಬಿಟ್ಟಿದ್ದಾರೆ. ಆ ಫಾರಿನ್ನವನು ನಾಳೆ ಬರ್ತಿದ್ದಾನಲ್ವ ನಾಯಕ್ರೆ ಆ ವಿಗ್ರಹ ತಗೊಂಡೋಗೋದಕ್ಕೆ?
ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ವಿಗ್ರಹಗಳ ಮೂಲಕ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆ ಕೈ ಹಾಕೋಣ ಅಂದರೆ ಯಾರೋ ವಿಗ್ರಹಗಳ ಮೇಲೆ ಕಣ್ಣು ಹಾಕ್ಬಿಟ್ಟು ಅಪೇಸ್ ಮಾಡಿಬಿಟ್ಟಿದ್ದಾರೆ. ಪೊಲೀಸವ್ರಿಗೂ ಕಂಪ್ಲೇಂಟ್ ಕೊಡಂಗಿಲ್ವಲ್ಲ ನಾಯಕ್ರೆ, ಏನು ಮಾಡೋದು ಇವಾಗ? ವಿಕ್ರಮ್ನ ಕರ್ಸಿದ್ರೆ ಆ ಕಾರ್ ಎಲ್ಲಿದ್ರು ಬಂದೇ ಬರುತ್ತಲ್ವಾ ನಾಯಕ್ರೆ? ಏಯ್ ಬೇಕೋಪ್ಪ, ಹಳೆ ವಿಗ್ರಹಗಳ ಬಿಸ್ನೆಸ್ಸಿಗೆ ನಾವು ಕೈ ಹಾಕಿದೀವಿ ಅಂತ ವಿಕ್ರಮಿಗೆ ಗೊತ್ತಾದರೆ ನಾಯಕರೇ ನಿಮ್ಮ ಯೋಗ್ಯತೆ ಇಷ್ಟೇನ ಅಂತ ಉಗಿದ್ಬಿಟ್ಟು ಹೋಗ್ತಾನೆ ಅಷ್ಟೇ. ನಾನು ಇನ್ನೊಂದು ಮುಖ ಅವನಿಗೆ ಗೊತ್ತಾಗೋದು ಬೇಡ. ನಾಯಕ್ರೆ, ಅವನ್ನ ಕರೆಸ್ತೀವಿ, ಅಷ್ಟರೊಳಗೆ ಏನು ಹೇಳ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ಟೈಮ್ ವೇಸ್ಟ್ ಮಾಡಿದ್ರೆ ವಿಗ್ರಹ ಕೈ ತಪ್ಪೋಗುತ್ತೆ. ನಾಯಕ್ರೆ, ಏನು ತಮ್ಮ ಈ ಕಡೆ? ಗೋಡನಿದ್ದ ನಮ್ಮ ಕಾರ್ನ ಯಾರೋ ಕಳ್ತನ ಮಾಡಿದಾರಂತೆ. ಮುನಿ ಫೋನ್ ಮಾಡಿದ್ದ. ಹೋ, ಅವನು ಯಾಕೆ ಫೋನ್ ಮಾಡೋಕ್ಕೆ ಹೋದ? ಇನ್ನು ಕಷ್ಟನ ಸುಖನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿದ್ದೆ. ವಿಕ್ರಮಿಗೆ ತೊಂದರೆ ಕೊಡಬೇಡ ಅಂತಲೂ ಹೇಳಿದ್ದೆ. ಹಾಗೆಲ್ಲ ಮಾತಾಡ್ಬೇಡಿ ನಾಯಕ್ರೆ, ನಾನು ನೀವು ಬೆಳೆಸಿರೋ ಹುಡುಗ. ವೇದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಏನೋ ಬುದ್ಧಿ ಇಲ್ಲದೆ ಮಾತಾಡಿದಾಳೆ. ಅದು ನೀವು ಅದನ್ನು ಸೀರಿಯಸ್ ತಗೋಬೇಡಿ ನಾಯಕ್ರೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಏಯ್ ತಮ್ಮ, ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಒಬ್ಬ ಜವಾಬ್ದಾರಿಯುತ ಹೆಂಡತಿಯಾಗಿ ತನ್ನ ಗಂಡ ನೆಟ್ಟಿಗಿರಬೇಕು, ಸರಿದಾರಿಲಿ ಹೋಗಬೇಕು, ನಮ್ಮ ಸಂಸಾರ ಸರಿಯಾಗಬೇಕು ಅಂತ ಬಯಸೋದು ನ್ಯಾಯವಾದ ಬಯಕೆ ತಾನೆ. ನಾಯಕ್ರೆ, ಅದನ್ನು ಬಿಟ್ಟಾಕಿ. ಅಲ್ಲ, ನಮ್ಮ ಗೋಡನ್ಗೊಬ್ಬ ನುಗ್ಗಿ ಕಾರ್ ಕದ್ದಿದ್ದಾನೆ ಅಂದರೆ ಹೇಗೆ ಸಾಧ್ಯ? ಗೊತ್ತಾಗ್ತಿಲ್ಲ ತಮ್ಮ. ರ್ಯಾಲಿಗೆ ಅಂತ ಪಾರ್ಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅವ್ರಿಗೆ ಕಾಣಿಕೆಯಾಗಿ ಕೊಡೋದಕ್ಕೆ ಅಂತ ಒಂದು ಹಳೆ ವಿಗ್ರಹನ ತರಿಸಿದೆ. ಅದನ್ನು ಇಲ್ಲಿಟ್ರೆ ಅವ್ರದ್ದು ಇವ್ರದ್ದು ಕಣ್ಣು ಬೀಳುತ್ತೆ ಅಂತ ಗೋಡನಲ್ಲಿಟ್ಟಿದ್ದೆ. ಆದರೆ ಒಬ್ಬ ಅದನ್ನು ಹಣೆ ವಿಗ್ರಹನ ಕಳ್ತನ ಮಾಡಿರೋ ವಿಗ್ರಹ ಅಲ್ಲ, ಆಂಟಿಕ್ ಪೀಸು. ಅದು 200 ವರ್ಷದ ಹಿಂದಿದ್ದು. ಬೆಂಗಳೂರಿಂದ ತರಿಸಿದ್ರು ನಾಯಕರು. ಹೌದಾ? ಕಳ್ತನ ಮಾಡಿದ್ದು ಅಲ್ಲದೆ ಆ ಕಳ್ಳನೇ ನಾಯಕರಿಗೆ ಫೋನ್ ಮಾಡಿ ತಾಕತ್ತಿದ್ರೆ ಹಿಡೀರಿ ಅಂತ ಚಾಲೆಂಜ್ ಬೇರೆ ಮಾಡ್ದ ವಿಕ್ರಮ್. ದಿನೇ ದಿನೇ ದುಶ್ಮನ್ಗಳು ಚಿಗುತ್ಕೋತಾ ಇದ್ದಾರೆ. ನಾಯಕ್ರೆ, ಯಾವುದಕ್ಕೂ ಒಂದ್ಸರಿ ಎಲೆಕ್ಷನ್ ಮುಗಿಲಿ, ಎಲ್ಲ ದುಶ್ಮನ್ಗಳಿಗೂ ಒಟ್ಟಿಗೆ ಮಾರೇಬ ಮಾಡೋಣ. ನಾಯಕ್ರೆ, ಇವರು ಯಾವ ದಾರಿ ಹೋಗಿರ್ಬೋದು? ಹೈವೇ ರೂಟ್ ಹಿಡಿಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ CCTV ಫುಟೇಜ್ ಕವರ್ ಆಗುತ್ತೆ ಅನ್ನೋ ಭಯ ಇರುತ್ತೆ. ಇನ್ನು ದುರ್ಗ ದಾಟಬೇಕು ಅಂದರೆ ಇರೋದು 2-3 ಹಳ್ಳಿ ದಾರಿಗಳಷ್ಟೇ. ಹುಡುಕ್ತೀನಿ ನಾಯಕ್ರೆ, ನಿಮಗಿರೋ ಕಾಂಟ್ಯಾಕ್ಟಲ್ಲಿ ಯೂಸ್ ಮಾಡಿ ಮೊಬೈಲ್ ಟ್ರ್ಯಾಕ್ ಮಾಡೋದು ನೋಡಿ. ಅವರನ್ನು ನಾನು ಹಿಡಿತೀನಿ. ಬರ್ತೀನಿ ನಾಯ್ಕ. ಹಲೋ ಪ್ರೀತಮ್ ಸರ್, ನೀವು ಹೇಳ್ದಂಗೆ ಕೋಟೆಕಾರನ ಗೋಡನಿಂದ ಎತ್ಬಿಟ್ಟೆ ಸರ್. ವೆರಿ ಗುಡ್, ವೆರಿ ಗುಡ್. ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿದ್ದೆ. ನಾನು ಹೇಳಿದ್ದಕ್ಕಿಂತ ನಿನಗೆ ಡಬಲ್ ಪೇಮೆಂಟ್ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಈಗ ಒಂದು ಕೆಲಸ ಮಾಡು. ಹೇಳಿ ಸರ್. ಕಾರ್ನ ಅಲ್ಲೆಲ್ಲಾದ್ರೂ ಸೈಡಿಗೆ ಹಾಕು. ಯಾಕೆ ಸರ್? ಹೇಳ್ದಷ್ಟು ಮಾಡೋ. ಸರಿ ಸರ್. ಗಾಡಿನ ಆಫ್ ಮಾಡಿ ಕೀನ ಅಲ್ಲೇ ಬಿಡು. ಹಾಂ ಸರ್, ಗಾಡಿ ಆಫ್ ಮಾಡಿದೆ ಸರ್. ಈಗ ಹೊರಗಡೆ ಬಂದು ಕಾರ್ ಡೋರ್ ಮುಚ್ಚು. ಈಗ ನಿನ್ನ ಕೈಲಿರೋ ಫೋನ್ನ ಅಲ್ಲೇ ಕಾರ್ ಡೋರ್ ಹತ್ರ ನೆಲದ ಮೇಲೆ ಬಿಟ್ಟು ನೀನು ಅಲ್ಲಿಂದ ಯಾವ್ದಾರ ಬಸ್ಸನ್ನು ಲಾರಿನ ಕ್ಯಾಚ್ ಮಾಡ್ಕೊಂಡು ಬಂದುಬಿಡು. ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಸರಿ ಸರ್.